ರಾಜ್ಯದಲ್ಲಿ ಜೋರಾಯಿತು ಕೆಪಿಎಸ್ಸಿ ಅಕ್ರಮ ಕದನ. ಐಎಎಸ್ ಅಧಿಕಾರಿ ಆಗಿರುವ ಜ್ಞಾನೇಂದ್ರ ಕುಮಾರ್ ಸಿಐಡಿ ವ್ಯೂಹದಲ್ಲಿ. ಜ್ಞಾನೇಂದ್ರ ಕುಮಾರ್ ಅವರನ್ನ ಯಾಕೆ ಅರೆಸ್ಟ್ ಮಾಡ್ತಿಲ್ಲ ಅಂತ ಕೇಂದ್ರ ಸಚಿವರಾಗಿರುವ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಗೃಹ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಅವರ ಉತ್ತರವೇನು? ಜ್ಞಾನೇಂದ್ರ ಕುಮಾರ್ ಅವರು ಅರೆಸ್ಟ್ ಆಗ್ತಾರಾ? ಸಿಐಡಿ ವ್ಯೂಹದಲ್ಲಿ ಸಿಲುಕಿದ್ರ ಐಎಎಸ್ ಜ್ಞಾನೇಂದ್ರ ಕುಮಾರ್. ಜ್ಞಾನೇಂದ್ರ ಕುಮಾರ್ ವಿಚಾರಣೆ ಅಧಿಕಾರಿ ಹೇಳಿದ್ದು ಏನು? ಕೆಪಿಎಸ್ಸಿ ಅಕ್ರಮದ ಬಗ್ಗೆ ಕದನ, ಎಚ್ಡಿಕೆ ಪ್ರಿಯಾಂಕ್ ಖರ್ಗೆ ವಾಗ್ಯುದ್ಧ. ಕೆಪಿಎಸ್ಸಿ ಅಕ್ರಮದ ರೂವಾರಿ ಅಂತ ಕರೆಸ್ಕೊಳ್ತಾ ಇದ್ದ ಜ್ಞಾನೇಂದ್ರ ಕುಮಾರ್ ಕೆಲವು ದಿನಗಳಿಂದ ನಾಪತ್ತೆಯಾಗಿದ್ರು. ಅವರ ಹುಟ್ಟೂರು ಉತ್ತರ ಪ್ರದೇಶದ ಲಖನೌಗೆ ಹೋಗಿ ಹುಡುಕಿದ್ರೂ ಅವರು ಪತ್ತೆಯಾಗಿರಲಿಲ್ಲ. ಮನೆಯಲ್ಲಿ ಮೊಬೈಲ್, ಲ್ಯಾಪ್ಟಾಪ್ ಯಾವುದನ್ನು ಬಿಡದೆ ಎಲ್ಲವನ್ನೂ ಮಾಯ ಮಾಡಿ ತಲೆಮರೆಸಿಕೊಂಡಿದ್ರು. ಆದರೆ ಈಗ ಅವರು ದಿಢೀರಂತ ಸಿಐಡಿ ಕಚೇರಿಯಲ್ಲಿ ಪತ್ತೆಯಾಗಿದ್ದಾರೆ. ಸಿಐಡಿ ವಿಚಾರಣೆಯನ್ನ ಎದುರಿಸಿದ್ದಾರೆ. ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಪತ್ತೆಯಾಗಿದ್ದಾರೆಂದು ಹೇಳಲಾಗಿದ್ದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಇಂದು ಸಿಐಡಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಜ್ಞಾನೇಂದ್ರ ಕುಮಾರ್ ಅವರು ಗುರುವಾರವೇ ವಿಚಾರಣೆಗೆ ಹಾಜರಾಗಬೇಕಿತ್ತು. ಆದರೆ ಗುರುವಾರ ಗೈರಾಗಿದ್ದ ಜ್ಞಾನೇಂದ್ರ ಶುಕ್ರವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಸಿಐಡಿ ಕಚೇರಿಗೆ ಆಗಮಿಸಿ ವಿಚಾರಣೆಯನ್ನ ಎದುರಿಸಿದ್ರು. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಈ ಹಿಂದೆ ಪರೀಕ್ಷಾ ನಿಯಂತ್ರಕರಾಗಿ ಕಾರ್ಯನಿರ್ವಹಿಸಿದ್ದ ಜ್ಞಾನೇಂದ್ರ ಕುಮಾರ್ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಕ್ರಮ ಮಾಡಿದ್ರು. ಈ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಸಿಐಡಿ ತನಿಖೆ ನಡೆಸುತ್ತಿದ್ದು ಇದೀಗ ಜ್ಞಾನೇಂದ್ರ ಕುಮಾರ್ ಅವರನ್ನ ವಿಚಾರಣೆಗೆ ಒಳಪಡಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕಳೆದ ವಾರ ಬೆಂಗಳೂರಿನಲ್ಲಿರುವ ಜ್ಞಾನೇಂದ್ರ ಕುಮಾರ್ ಅವರ ನಿವಾಸದ ಮೇಲೆ ದಾಳಿ ನಡೆಸಿದಾಗ ಅವರು ಮನೆಯಲ್ಲಿರಲಿಲ್ಲ. ಅವರು ಉತ್ತರ ಪ್ರದೇಶಕ್ಕೆ ತೆರಳಿದ್ದಾರೆ ಎಂಬ ಮಾಹಿತಿ ಅಧಿಕಾರಿಗಳಿಗೆ ಲಭ್ಯವಾಗಿತ್ತು. ಬಳಿಕ ಇಡಿ ಅಧಿಕಾರಿಗಳು ಲಖನೌನಲ್ಲಿರುವ ಜ್ಞಾನೇಂದ್ರ ಕುಮಾರ್ ಅವರ ನಿವಾಸದ ಮೇಲೂ ದಾಳಿ ನಡೆಸಿದ್ದರು. ಆದರೆ ಅಲ್ಲಿಯೂ ಅವರು ಪತ್ತೆಯಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಜ್ಞಾನೇಂದ್ರ ಕುಮಾರ್ ಅವರ ನಾಪತ್ತೆ ಕುರಿತು ಹಲವು ಪ್ರಶ್ನೆಗಳು ಮೂಡಿದ್ದವು. ಇದೀಗ ಅವರು ದಿಢೀರ್ ಸಿಐಡಿ ಕಚೇರಿ ವಿಚಾರಣೆಗೆ ಹಾಜರಾಗಿ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ. ಇನ್ನು ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾಗಿದ್ದಾರೆ ಅನ್ನೋ ಸುದ್ದಿ ಹರಡಿದಾಗ ಅವರೇ ಸ್ಪಷ್ಟನೆಯನ್ನು ಕೊಡೋ ಕೆಲಸ ಮಾಡಿದ್ರು. ನಾನು ಎಲ್ಲೂ ನಾಪತ್ತೆಯಾಗಿಲ್ಲ, ತಲೆಮರೆಸಿಕೊಂಡಿಲ್ಲ, ಕುಟುಂಬದವರ ಅನಾರೋಗ್ಯದ ಕಾರಣ ರಜೆ ಪಡೆದುಕೊಂಡಿದ್ದೇನೆ ಅಂತ ಹೇಳಿದ್ರು. ಆದರೆ ಅದನ್ನೂ ವಿಪಕ್ಷಗಳು ಟೀಕಿಸಿದ್ವು. ಸರ್ಕಾರವೇ ಅವರನ್ನ ಬಚ್ಚಿಟ್ಟು ನಾಟಕ ಮಾಡ್ತಾ ಇದೆ ಅಂತ ಹೇಳಿದ್ರು. ಸದ್ಯ ಕೆಪಿಎಸ್ಸಿ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿರುವ ಸಿಐಡಿ ವಿಚಾರಣೆಗೆ ಹಾಜರಾಗುವಂತೆ ಜ್ಞಾನೇಂದ್ರ ಕುಮಾರ್ ಅವರಿಗೆ ನೋಟಿಸ್ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಅವರು ವಿಚಾರಣೆಗೆ ಹಾಜರಾಗಿದ್ದು ಪರೀಕ್ಷಾ ನಿಯಂತ್ರಕರಾಗಿ ಕಾರ್ಯನಿರ್ವಹಿಸಿದ್ದ ಜ್ಞಾನೇಂದ್ರ ಕುಮಾರ್ಗೆ ಸಿಐಡಿ ಸಾಲು ಸಾಲು ಪ್ರಶ್ನೆಗಳನ್ನ ಮಾಡಿದೆ. ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಅಕ್ರಮದ ಬಗ್ಗೆ ಕೇಳಿದೆ. OMR ಶೀಟ್ಗಳ ರಚನೆ, ಸಂಗ್ರಹ, ವಿತರಣೆ, ಮೌಲ್ಯಮಾಪನದ ಬಗ್ಗೆಯೂ ಪ್ರಶ್ನೆ ಮಾಡಲಾಗಿದೆ. ದಾಳಿ ವೇಳೆ ಮನೆಯಲ್ಲಿ ಸಿಕ್ಕಿದ್ದ ದಾಖಲೆಗಳನ್ನಿಟ್ಟುಕೊಂಡು ಪ್ರಶ್ನೆ ಮಾಡಲಾಗಿದ್ದು ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಮಹತ್ವದ ಮಾಹಿತಿಗಳನ್ನು ಜ್ಞಾನೇಂದ್ರ ಕೊಟ್ಟಿದ್ದಾರಂತೆ. ಕೆಪಿಎಸ್ಸಿ ಹಗರಣ ವಿಚಾರಕ್ಕೆ ಎಚ್ಡಿ ಕುಮಾರಸ್ವಾಮಿ ಗರಂ. ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದ ಎಚ್ಡಿಕೆ. ಕೆಪಿಎಸ್ಸಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಕಂಟ್ರೋಲ್ ಆಫೀಸರ್ ಆಗಿದ್ದಾಗಲೇ ಇಲಾಖೆಯಲ್ಲಿ ಲಂಚಾವತಾರ ನಡೆದಿದೆ. ಪ್ರಕರಣಕ್ಕೆ ಇಡಿ ಎಂಟ್ರಿ ಕೊಟ್ಟಿದೆ. ಇಷ್ಟಾದರೂ ಜ್ಞಾನೇಂದ್ರ ಕುಮಾರ್ ಅವರನ್ನ ಅರೆಸ್ಟ್ ಯಾಕೆ ಮಾಡಿಲ್ಲ ಅಂತ ಎಚ್ಡಿ ಕುಮಾರಸ್ವಾಮಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದೆಲ್ಲವೂ ಗೃಹ ಸಚಿವರ ಕೃಪಾಪೋಷಿತ ನಾಟಕ ಮಂಡಳಿ ಅಂತ ಆರೋಪಗಳನ್ನು ಮಾಡಿದ ಕುಮಾರಸ್ವಾಮಿ ಕೆಲವೊಂದು ಉದಾಹರಣೆಗಳನ್ನೂ ಕೊಟ್ಟು ಪ್ರಿಯಾಂಕ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಜ್ಞಾನೇಂದ್ರ ಕುಮಾರ್ ತಂದೆಗೆ ಆರೋಗ್ಯ ಸರಿಯಿಲ್ಲ, ಹಾಗಾಗಿ ಹೋಗಿದ್ದಾರೆ ಅಂತ ಗೃಹ ಸಚಿವರೇ ಹೇಳಿದ್ರು. 2 ದಿನದಲ್ಲಿ ವಾಪಸ್ಸಾಗಲಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ರು. ಆಗಸ್ಟ್ 23ಕ್ಕೆ ಹೇಳಿದ್ರು. ಬಳಿಕ ಆಗಸ್ಟ್ 25ಕ್ಕೆ ಜ್ಞಾನೇಂದ್ರ ಎಲ್ಲಿದ್ದಾರೆ ಗೊತ್ತಿಲ್ಲ ಅಂತ ಗೃಹ ಸಚಿವರು ಉಲ್ಟಾ ಹೊಡೆದಿದ್ರು. ಗೊತ್ತಿಲ್ಲ ಅಂದ ಮೇಲೆ ಗೃಹ ಇಲಾಖೆ ಯಾಕ್ರೇ ನಡೆಸ್ತೀರಾ ಅಂತ ಎಚ್ಡಿಕೆ ಆಕ್ರೋಶ ವ್ಯಕ್ತಪಡಿಸಿದ್ರು. ನಾನು ಅಧಿಕಾರಕ್ಕೆ ಬಂದ್ರೆ ಕ್ಲೀನ್ ಮಾಡ್ತೇನೆ ಅಂದ್ರು. ಆದ್ರೆ ಈಗ ಅವರ ಅಧಿಕಾರಾವಧಿಯಲ್ಲೇ ಅಕ್ರಮಗಳು ನಡೀತಾ ಇವೆ ಅಂತ ಎಚ್ಡಿಕೆ ಆಕ್ರೋಶ ಹೊರಹಾಕಿದ್ರು. ಕೆಪಿಎಸ್ಸಿ ಅಕ್ರಮದ ಬಗ್ಗೆ ಸರ್ಕಾರಕ್ಕೆ ಶಾಕ್ ಕೊಟ್ಟಿರೋ ಕುಮಾರಸ್ವಾಮಿ
IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆಯೋ ಇಲ್ಲ ಸರ್ಕಾರವೇ ಬಚ್ಚಿಟ್ಟಿದೆಯೋ ಅಂತ ಪ್ರಶ್ನೆ ಮಾಡಿದ್ರು. KPSCಯಲ್ಲಿ ಒಂದೊಂದು ಪೋಸ್ಟ್ಗೂ ಒಂದೊಂದು ರೇಟ್ ಫಿಕ್ಸ್ ಆಗಿದೆ. 2014ರಲ್ಲಿ AEE ನೇಮಕದಲ್ಲೂ ಅಕ್ರಮವಾಗಿದೆ ಅಂತ ಬಾಂಬ್ ಸಿಡಿಸಿದ್ರು. OMR ಶೀಟ್, ಪ್ರಶ್ನೆ ಪತ್ರಿಕೆಯಂತ ದಾಖಲೆ ಇಟ್ಟುಕೊಂಡು ಆರೋಪ ಮಾಡಿದ HDK ಪಂಚಾಯತ್ ರಾಜ್ ಇಲಾಖೆಯಿಂದ 24 AEEಗಳ ನೇಮಕವಾಗಿದೆ. ತರಾತುರಿಯಲ್ಲಿ ನೇಮಕ ಮಾಡಿದ್ಯಾಕೆ, ಎಷ್ಟು ರೇಟ್ ಫಿಕ್ಸ್ ಆಗಿದೆ ಅಂತ ಗೃಹ ಸಚಿವರನ್ನ ಪ್ರಶ್ನೆ ಕೇಳಿದ್ರು. ಯಾರಿಗೆ ಕಿಕ್ ಬ್ಯಾಕ್ ಹೋಗಿದೆ ಹೇಳಿ ಎಂದು ಕುಮಾರಸ್ವಾಮಿ ಸವಾಲು ಹಾಕಿದ್ರು. ತಮ್ಮ ಮೇಲೆ ಆರೋಪ ಮಾಡೋದಿರಲಿ, ತಮ್ಮ ಹೆಸರು ತೆಗೆದುಕೊಂಡು ಮಾತಾಡಿದ್ರೇನೆ ಟಾಂಗ್ ಕೊಡೋ ಪ್ರಿಯಾಂಕ್ ಖರ್ಗೆ HDK ಇಷ್ಟೆಲ್ಲ ಆರೋಪಗಳನ್ನ ಮಾಡಿದ ಮೇಲೆ ಸುಮ್ಮನಿರ್ತಾರ? ಅವರಿಗೆ ಅವರದೇ ಸ್ಟೈಲ್ನಲ್ಲಿ ತಿರುಗೇಟು ಕೊಟ್ರು. ಕುಮಾರಸ್ವಾಮಿಗೆ ಸಾಮಾನ್ಯ ಪ್ರಜ್ಞೆಯೇ ಇಲ್ಲ ಅಂತ ಹೇಳಿದ ಪ್ರಿಯಾಂಕ್, ಅವರು ಪಕ್ಷದ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ನನ್ನ ಹೆಸರು ತೆಗೆದುಕೊಳ್ತಾ ಇದ್ದಾರೆ, ಅವರು ಪಕ್ಷ ಉಳಿಯೋದಕ್ಕೋಸ್ಕರ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಈ ಹಿಂದೆ ಬಿಜೆಪಿಯವರು ನನ್ನ ಹೆಸರು ಹೇಳಿಕೊಂಡು ರಾಜಕೀಯ ಮಾಡ್ತಾ ಇದ್ರು. ಈಗ JDSನವರಿಗೂ ನಾನೇ ಬೇಕಾಗಿದ್ದೇನೆ ಅಂತ ತಿರುಗೇಟು ಕೊಟ್ಟ ಪ್ರಿಯಾಂಕ್, RSS ವಿಷಸರ್ಪ ಅಂತ ದೊಡ್ಡದಾಗಿ ಲೇಖನ ಬರೆದಿದ್ದವರು ಈಗ ಅಧಿಕಾರಕ್ಕಾಗಿ ಅವರ ಜೊತೆಯೇ ಸೇರ್ಕೊಂಡಿದ್ದಾರೆ. ಅಧಿಕಾರಕ್ಕಾಗಿ ತತ್ವ ಸಿದ್ಧಾಂತ ಬಿಟ್ಟು ಹೋಗೋರಿಗೆ ನನ್ನ ಬಗ್ಗೆ ಮಾತಾಡೋ ಅರ್ಹತೆ ಇಲ್ಲ ಅಂತ ಹೇಳಿದ್ರು. ಸದ್ಯ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ತಲೆದಂಡ ಆಗಿರೋದ್ರಿಂದ KPSC ಹಗರಣವನ್ನು ಎಕ್ಸ್ಪೋಸ್ ಮಾಡಬೇಕು ಅಂತ ತೀರ್ಮಾನಿಸಿರೋ ವಿಪಕ್ಷಗಳು ಈಗ ಜ್ಞಾನೇಂದ್ರ ವಿಚಾರವನ್ನಿಟ್ಟುಕೊಂಡು ಗೃಹ ಸಚಿವರ ರಾಜೀನಾಮೆ ಕೇಳ್ತಾ ಇವೆ. ಇದು ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕು.